ಎಲ್ಲರನ್ನ ನಮ್ಮ ನಿಸರ್ಗ ಗಾರ್ಡನಿಂಗ್ಗೆ ಸ್ವಾಗತಿಸುತ್ತಾ ನಮ್ಮ ಗಾರ್ಡನ್ನಲ್ಲಿರೋಂಥ ಕೆಲವೊಂದು ಹರ್ಬಲ್ ಪ್ಲ್ಯಾಂಟ್ಸು ಹೂವಿನ ಪ್ಲ್ಯಾಂಟ್ಸನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಇದು ಬಂದು ಆವರಿಕೆ ಹೂವಿನ ಗಿಡ ಅಂತ ಹೇಳ್ತೀವಿ. ಇದು ಕೆಂಪು ಆವರಿಕೆ ಹೂವು, ಇದರಲ್ಲೇ ಮತ್ತು ಅರಿಶಿನದ ಕಲರ್ನು ಬರುತ್ತೆ. ಈ ಗಿಡದಲ್ಲಿ ಕೆಂಪು ಮತ್ತು ಅರಿಶಿನ ಹೂವು ಎರಡು ಮಿಶ್ರಿತವಾಗಿರೋ ಅಂಥ ಗಿಡವಾಗಿದೆ. ಕೃಷಿ ಇಲಾಖೆಯಿಂದ ತೊಗೊಂಬಂದಿದ್ದು. ಇದು ಅರಳಿ ಹೂವಿನ ಗಿಡ. ಇದು ಬಂದು ನಿತ್ಯ ಕಲ್ಯಾಣಿ ಗಿಡ. ನಿತ್ಯ ಕಲ್ಯಾಣಿ ಹೂವಿನ ಗಿಡ ನಮ್ಮ ಗಾರ್ಡನಲ್ಲಿ ಬೇಕಾದಷ್ಟು ಬರುತ್ತೆ. ಜೊತೆಗೆ ನಾವು ಕೊಡೋವಂಥ ಗೊಬ್ಬರ ಅಂದರೆ ಕಿಚನ್ ವೇಸ್ಟ್ ಕಂಪೋಸ್ಟ್ ಮಾಡಿ ಕೆಲವ್ರಿಗೆಲ್ಲ ಕೊಡ್ತೀವಿ ನಾವು. ಅವರು ಹೇಳ್ತಾರೆ ನೀವು ಕೊಟ್ಟ ಗೊಬ್ಬರದಿಂದ ಬೇಕಾದಷ್ಟು ಬೇರೆ ಗಿಡಗಳೆಲ್ಲ ಒಳ್ಳೆ ಗಿಡಗಳು ಬಂದಿದೆ ಮೇಡಮ್ ಅಂತ. ಇದು ಆವರಿಕೆ ಹೂವನ್ನು ಬಂದು ಸೌಂದರ್ಯವರ್ಧಕವಾಗಿ ಯೂಸ್ ಮಾಡ್ತೀವಿ. ಅಂದರೆ ಹೇರ್ ಪ್ಯಾಕ್ಗೆ ಹಾಕ್ಬೋದು, ಫೇಸ್ ಪ್ಯಾಕಿಗೆ ಹಾಕ್ಬೋದು. ಕಷಾಯವಾಗಿ ಮಾಡ್ಕೊಂಡು ಕುಡಿದ್ರೆ BP ಶುಗರೆಲ್ಲ ಕಂಟ್ರೋಲ್ ಆಗುತ್ತೆ. ಎಲ್ಲದಕ್ಕೂ ಇದು ತುಂಬ ಒಳ್ಳೆಯ ಹೂವು ಆಗಿರುತ್ತೆ. ಎಲೆನ ಬಂದು ಹೇರ್ ಪ್ಯಾಕಿಗೆ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ. ನಿತ್ಯ ಕಲ್ಯಾಣಿನೂ ಹಾಗೆಯೇ ಕ್ಯಾನ್ಸರ್ನ ಸಹ ಹೋಗಲಾಡಿಸೋವಂಥದ್ದು, ತಡೆಗಟ್ಟುವಂಥ ಗಿಡ ಅಂತ ಹೇಳ್ತಾರೆ. ಈ ಹೂವು ಬಂದು ಪೂಜೆಗಾಗುತ್ತೆ. ಎಲೆಗಳನ್ನೆಲ್ಲ ನಾನು ಕಷಾಯ ಮಾಡ್ಕೊತಾ ಇರ್ತೀನಿ. ಇದು ಬಂದು ಲೆಮನ್ ಗ್ರಾಸ್ ಅಂತ ಹೇಳ್ತೀವಲ್ಲ, ನಿಂಬೆ ಹುಲ್ಲು ಅಂತ. ಇದು ಹಾಗೆ ಕೃಷಿ ಇಲಾಖೆಯಿಂದ ತೊಗೊಂಬಂದಿದ್ದು. ಒಂದು ಗಿಡ ಇಟ್ಟೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಲೆಮನ್ ಗ್ರಾಸನ್ನು ಹಾಗೇ ಅಂದರೆ ನಮ್ಮ ಮನಸ್ಸಿನ ಒತ್ತಡವನ್ನು ಕಮ್ಮಿ ಮಾಡೋ ಅಂಥ ಸ್ಮೆಲ್ ಇದರಲ್ಲಿ ಇದೆ. ಇದನ್ನು ನಾವು ಸುವಾಸನೆ ಮಾಡಿದ್ವಿ ಅಂದರೆ ಆ ಸ್ಮೆಲ್ಲನ್ನು ತೊಗೊಂಡ್ವಿ ಅಂತಂದರೆ ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಮಾಡುತ್ತೆ. ಅದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಶೀತ ಕೆಮ್ಮನ್ನು ಅವಾಯ್ಡ್ ಮಾಡುವಂಥ ಗಿಡವಾಗಿರುತ್ತೆ. ಹೇರ್ ಆಯಿಲ್ಗೆ ಹಾಕಿದ್ರೆ ಇದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೇ ಬಸಳೆ ಸೊಪ್ಪು ಬಂದಿದೆ. ಇದು ಇನ್ನೊಂದು ಪಾಟಲ್ಲಿರೋವಂಥ ಅವರೆಕಾಯಿನ ಗಿಡ. ಅವರೆಕಾಯಿ ಪರವಾಗಿಲ್ಲ, ಒಂದು ಸುಮಾರಾಗಿ ಬಂದಿದೆ. ತುಂಬ ಹೂವು ಬಿಟ್ಟಿತ್ತು, ಆದರೆ ಗಾಳಿ ತುಂಬ ಬೀಸೋದ್ರಿಂದ ಆ ಹೂವೆಲ್ಲ ಉದುರಿತು. ಆದ್ರೂ ಪರವಾಗಿಲ್ಲ, ಅದು ಬಿಟ್ಟಿದ್ದ ಹೂವಲ್ಲಿ 70% 80% ಅಷ್ಟು ಕಾಯಿಗಳು ಬಿಟ್ಟಿದ್ದಾವೆ. ಒಂದು 200 ಗ್ರಾಮಷ್ಟು ಆಗಬಹುದು ಅಂತ ನನ್ನ ಅಂದಾಜು. ಈ ಗಿಡಗಳಿಗೆಲ್ಲನೂ ನಾವು ಮನೇಲಿ ಮಾಡೋ ಅಂಥ ಕಂಪೋಸ್ಟನ್ನೇ ಹಾಕ್ತೀವಿ. ಇದು ಕಸ್ತೂರಿ ಅರಿಶಿಣದ ಗಿಡ. ಏನು ವ್ಯತ್ಯಾಸ ಅಂತಂದರೆ ಎಲೆ ಮಧ್ಯದಲ್ಲಿ ನೋಡಿ ಬ್ರೌನ್ ಕಲರ್ ಲೈನ್ ಒಂದು ಹೋಗಿರುತ್ತೆ. ಆ ಥರ ಇತ್ತು ಅಂದರೆ ಅದು ಕಸ್ತೂರಿ ಅರಿಶಿಣ ಅಂತ ಅರ್ಥ. ನಾರ್ಮಲ್ ಅರಿಶಿಣದ ಗಿಡನೂ ಇದೆ ನೋಡಿ. ಇದು ನಾರ್ಮಲ್ ಅರಿಶಿಣ ಅಂದರೆ ನಾವು ಬಳಸ್ತೀವಲ್ಲ ಅಡುಗೆಗೆಲ್ಲ, ಅದು. ಕಸ್ತೂರಿ ಅರಿಶಿಣನ ಅಡುಗೆಗೆ ಅಷ್ಟಾಗಿ ಬಳಸಲ್ಲ, ಸೌಂದರ್ಯವರ್ಧಕವಾಗಿ ಯೂಸ್ ಮಾಡೋದು ಹೆಚ್ಚಾಗಿರುತ್ತೆ. ನಾನು ಮಾಡೋ ಫೇಸ್ ಪ್ಯಾಕ್ಗೆಲ್ಲ ಹಾಕ್ತೀನಿ. ಇದು ನಮ್ಮ ಇನ್ಸುಲಿನ್ ಪ್ಲ್ಯಾಂಟಲ್ಲಿ ಬಂದಿರೋ ಅಂಥ ಹೂವು. ಪ್ರತಿ ವರ್ಷವೂ ಹಾಗೆಯೇ ಇನ್ಸುಲಿನ್ ಪ್ಲ್ಯಾಂಟ್ ಚೆನ್ನಾಗಿ ಬೆಳೆದು ಬಲ್ತೋಗ್ಬಿಟ್ರೆ ಈ ಥರ ಹೂವು ಬಿಡ್ತಾ ಇರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದೊಂದು ಪ್ಲ್ಯಾಂಟಲ್ಲಿ ಬಿಳಿ ಕಲರ್ ಬರುತ್ತೆ. ಈ ಸರಿ ಇದು ಯೆಲ್ಲೋ ಕಲರ್ ಬಂದಿದೆ. ಇನ್ನೊಂದು ಪ್ಲ್ಯಾಂಟಲ್ಲಿ ಸೂಪರಾಗಿದೆ ಕಲರ್ ಕಾಂಬಿನೇಷನ್ನು. ಇದು ಹಾಗೆಯೇ ಇನ್ಸುಲಿನ್ ಪ್ಲ್ಯಾಂಟ್ BP ಶುಗರನ್ನು ಕಮ್ಮಿ ಮಾಡುತ್ತೆ. ಜೊತೆಗೆ ನಾವೇ ಪರೀಕ್ಷೆ ಮಾಡಿರೋದು. ಏನಕ್ಕೆ? ಈ ಅಜೀರ್ಣತೆ ಇರುತ್ತೆ ನೋಡಿ, ಹುಳಿ ತೇಗ್ ಬರುತ್ತೆ, ಎದೆ ಉರಿ ಎಲ್ಲ ಬರುತ್ತಲ್ಲ, ಆವಾಗ ಈ ಎಲೆನ ನೀಟಾಗಿ ತೊಳೆದ್ಬಿಟ್ಟು ಒಂದು 2ರಿಂದ 3 ಎಲೆನ ಚೆನ್ನಾಗಿ ಅಗೆದು ನಾವು ತಿಂದ್ಬಿಟ್ವಿ ಅಂತಂದರೆ ಒಂದು 20 ನಿಮಿಷದಲ್ಲಿ ಆ ತೊಂದರೆ ಹೋಗಿಬಿಡುತ್ತೆ. ಆ ಥರ ಇದು ಎದೆ ಉರಿಗೆ ಮತ್ತು ಅಜೀರ್ಣತೆಗೆ, BP ಶುಗರ್ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ನಾವು ಮನೇಲಿ ತುಂಬ ಅದನ್ನು ಬೆಳೆಸ್ಕೊಂಡು ಪ್ರತಿದಿನ 2 ಎಲೆ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಇದು ದೊಡ್ಡ ಪತ್ರೆನೂ ಹಾಗೆಯೇ ಶೀತ ಕೆಮ್ಮು ನೆಗಡಿಗೆಲ್ಲ ತುಂಬ ಒಳ್ಳೆಯದು. ಇದನ್ನೆಲ್ಲ ಬಜ್ಜಿನೂ ಮಾಡ್ಕೊಂಡು ತಿಂತಾರೆ ಇದರಲ್ಲಿ. ಅಂದರೆ ಈಗ ಪೊಟ್ಯಾಟೊ ಬಜ್ಜಿ ಹಾಕ್ತೀವಲ್ವ, ಆಲೂಗಡ್ಡೆ ಬಜ್ಜಿ, ಅದಕ್ಕೆ ಬದಲು ಈ ಎಲೆನನ್ನು ಬಜ್ಜಿಗೆ ಪೊಟ್ಯಾಟೊ ಬದಲು ಯೂಸ್ ಮಾಡಿಕೊಂಡು ಕೆಲವರು ಬಜ್ಜಿ ಎಲ್ಲನೂ ಮಾಡ್ತಾರೆ. ನಾನು ಇನ್ನೂ ಟ್ರೈ ಮಾಡಿಲ್ಲ. ಈಗ ಎಲೆ ದೊಡ್ಡದಾಗಿದೆ, ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಅದೊಂದು ರೆಸಿಪಿಯಾಗಿ ಹಾಕ್ತೀನಿ ನಾನು, ಟೇಸ್ಟ್ ನೋಡಿಬಿಟ್ಟು. ಇದು ಮತ್ತು ಆವರಿಕೆ ಹೂವಿನ ಇನ್ನೊಂದು ಗಿಡ. ಇದು 2-3 ಗಿಡ ಇಟ್ಕೊಂಡಿದ್ದೀನಿ ನಾನು ಮಾಡೋವಂಥ ಫೇಸ್ ಪ್ಯಾಕಿಗೆ ಇದು ಬೇಕಾಗುತ್ತೆ ಅಂತ. ಯೆಲ್ಲೋ ಕಲರ್ ನಾಟಿದು ಇದೆ, ಅದು ಮೊಳಕೆ ಇನ್ನೂ ಬಂದಿಲ್ಲ. ಹಾಕಿರೋದು ಬಂದಮೇಲೆ ನಾನೊಂದು ನಿಮಗೆ ತೋರಿಸ್ತೀನಿ. ಅದು ನಾಟಿ ಗಿಡವಾಗಿರುತ್ತೆ. ಈ ಎಲ್ಲ ಗಿಡಗಳಿಗೂ ನಾನು ಫಿಶ್ ಅಮಿನೋ ಆ್ಯಸಿಡು, ಪಂಚಕಾವ್ಯ ಮತ್ತು ಕಿಚನ್ ವೇಸ್ಟ್ ಕಂಪೋಸ್ಟ್ ಅವನ್ನೇ ಹಾಕಿ ಬೆಳೆಸ್ತಾ ಇರೋದು. ಆರ್ಗ್ಯಾನಿಕ್ ಆಗಿರುತ್ತೆ. ಇದು ಫಿಶ್ ಅಮಿನೋ ಆ್ಯಸಿಡ್ ಅಂದರೆ ಮೀನಿನ ವೇಸ್ಟನ್ನು ತೊಗೊಂಬಂದ್ಬಿಟ್ಟು ಅದಕ್ಕೆ
ಈಗ 1 ಕೆ ಜಿ ಮೀನಿನ ವೇಸ್ಟು ಅಂದರೆ 1 ಕೆ ಜಿಯಷ್ಟು ಬೆಲ್ಲ ಅಥವಾ 1/4 ಕೆ ಜಿಯಷ್ಟು ನಾಟಿ ಬೆಲ್ಲವನ್ನು ಹಾಕ್ಬಿಡಬೇಕು. ಚೆನ್ನಾಗಿ ಕಲ್ತೋಗಿರೋವಂಥದ್ದು ಅಂದರೆ ಹಣ್ಣಾಗಿರೋವಂಥದ್ದು, ಬ್ರೌನ್ ಕಲರ್ ಡಾರ್ಕಾಗಿ ತಿರುಗಿರುತ್ತೆ, ಅಂದರೆ ಕಪ್ಪಾಗಿರುತ್ತೆ ಅದು. ಸಿಪ್ಪೆ ಅಲ್ಲ, ಬಾಳೆಹಣ್ಣಿನ ಸಿಪ್ಪೆ ಅಷ್ಟು ಹಣ್ಣಾಗಿರೋ ಅಂಥದ್ದನ್ನು ಹಾಕಿ 21 ದಿನ ಇಟ್ವಿ ಅಂದರೆ ಅದು ಚೆನ್ನಾಗಿ ಫರ್ಮೆಂಟ್ ಆಗಿಬಿಡುತ್ತೆ. ಅದನ್ನು ತಗೊಂಡು ನಾವು ಗಿಡಗಳಿಗೆ ಹಾಕ್ಬೋದು ಮತ್ತು ಗಿಡದ ಮೇಲೂ ಸಿಂಪಡಿಸ್ಬೋದು. 1 ಲೀಟರ್ಗೆ 2 ಗ್ರಾಮ್ ಅಷ್ಟು ಹಾಕ್ಬಿಟ್ಟು ನಾವು ಗಿಡದ ಮೇಲೆ ಸಿಂಪಡಿಸ್ವಿ ಅಂದರೆ ಕೀಟನಾಶಕವಾಗಿ ವರ್ಕ್ ಆಗುತ್ತೆ. ಇದು ನಮ್ಮ ತೋಟದಲ್ಲಿ ಬಂದಿರೋಂಥ ಬ್ರಹ್ಮಕಮಲ ಹೂವು. ತುಂಬ ಹೂ ಬಿಡ್ತು. ಇದು ಒಂದು ಮಾತ್ರ ನಾನು ವಿಡಿಯೋ ತೆಗೆದಿದ್ದೀನಿ. ಘನಜೀವಾಮೃತ ಮಾಡಿಟ್ಕೊತೀವಿ. ಮಳೆಗಾಲಕ್ಕೆ ಸೂಕ್ತವಾದಂಥ ಗೊಬ್ಬರ, ಅಂದರೆ ಮಳೆಗಾಲಕ್ಕೆ ಯಾವಾಗಲೂ ಮಳೆ ಹುಯ್ತಾ ಇರುತ್ತೆ, ನಮ್ಮ ಹಾಕಿರೋ ಗೊಬ್ಬರ ಎಲ್ಲ ಕೊಚ್ಚೋಗಿರುತ್ತೆ. ಇದನ್ನು ಹಾಕಿದ್ವಿ ಅಂತಂದರೆ ಮತ್ತೆ ಗಿಡಕ್ಕೆ ಒಳ್ಳೆಯದು.